ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಕನ್ನಡ ಟೈಪಿಂಗ್ ಯಾವ ಅಕ್ಷರ ಇದಕ್ಕೆ ಯಾವ ಸ್ಪೆಲ್ಲಿಂಗಿಗೆ ಬರುತ್ತೆ, ಮತ್ತು ಒತ್ತು, ದೀರ್ಘ ಮತ್ತು ಕೊಂಬು ನೀವು ಯಾವ್ಯಾವ ಥರ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದಮೇಲೆ ಕೆಳಗೊಂದು ಬೆಲ್ಲೈಕನ್ ಬರುತ್ತೆ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಏಕೆಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಸೊ ಸ್ಟಾರ್ಟ್ ಮಾಡೋಣ. ಮೊದಲು ನುಡಿ ಟೈಪ್ ಮಾಡೋಕ್ಕೆ ನೀವು ಮೊದಲು ನಿಮ್ಮ ಕಂಪ್ಯೂಟ್ರಲ್ಲಿ ನುಡಿ 4.0 ಅಥವಾ ನುಡಿ ಅಪ್ಡೇಟೆಡ್ ವರ್ಷನ್ನು ನಿಮ್ಮ ಕಂಪ್ಯೂಟ್ರಲ್ಲಿ ಡೌನ್ಲೋಡ್ ಇರಬೇಕು. ಡೌನ್ಲೋಡ್ ಇದ್ದಾಗ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ ಮೇಲೆ ಓಪನ್ ಆಯಿತಾ? ಇದು ಓಪನ್ ಆಯಿತು ಇಲ್ಲೋ ನೀವು ಯಾವ ಥರ ನೋಡ್ಬೋದು ಅಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಆ್ಯರೋ ಮಾರ್ಕ್ ಇರುತ್ತಲ್ಲ, ಅಪ್ ಆ್ಯರೋ ಮಾರ್ಕ್ ಇರುತ್ತಲ್ಲ, ಈಗ ಓಪನ್ ಆಯಿತು ನೋಡಿ. ಓಪನ್ ಆದರೆ ಈ ಥರ ಕಾಣುತ್ತೆ ನಿಮಗೆ. ಇನ್ನೊಂದು ಸಲ ನೋಡಿ. ಈಗ ನುಡಿ ಓಪನ್ ಆದರೆ ಇಲ್ಲಿರುತ್ತೆ. ನಾನು ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಇನ್ನೊಂದು ಸಲ ನುಡಿ ಓಪನ್ ಮಾಡಿ ಮೊದಲು ಡಬಲ್ ಕ್ಲಿಕ್ ಮಾಡಿದರೆ ಈ ಥರ ಕರ್ನಾಟಕ ಬಂತು. ಇಲ್ಲಿ ಈ ಥರ ಬರಬೇಕು. ಆಮೇಲೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದರೆ ಅದೇನು ಪ್ರೋಗ್ರಾಮ್ ಏನು ಕ್ಲೋಸ್ ಆಗೋಲ್ಲ. ಇಲ್ಲಿರುತ್ತೆ. ಇಲ್ಲಿದ್ದಾಗ ನೀವು ಕನ್ನಡ ಟೈಪ್ ಮಾಡಬೇಕಲ್ಲ, ಅದಕ್ಕೆ ಮೈಕ್ರೋಸಾಫ್ಟ್ ವರ್ಡ ಓಪನ್ ಮಾಡ್ಕೊಳ್ಳಿ. ನನ್ನ ಕಡೆ ಇರೋದು ಮೈಕ್ರೋಸಾಫ್ಟ್ ವರ್ಡ್ 2010. ಓಪನ್ ಆಗ್ತಾಯಿದೆ. ಓಪನ್ ಆದಮೇಲೆ ಈಗ ಪೋರ್ಟ್ರೇಟ್ ಪೇಪರಲ್ಲಿದೆ. ಹಿಂಗಿದ್ದಾಗ ನೀವು ಇಲ್ಲಿ ಫಾಂಟ್ ಕೆಲೆಬ್ರಿ ಇರುತ್ತಲ್ಲ, ಸರಿ, ಇದು ಕ್ಲೋಸ್ ಮಾಡಿದ ಮೇಲೆ ಇಲ್ಲಿ ಫಾಂಟ್ ಇರುತ್ತಲ್ಲ, ಇಲ್ಲಿ ಡೌನ್ ಆರೋ ಕ್ಲಿಕ್ ಮಾಡಿ. ಡೌನ್ ಆರೋ ಕ್ಲಿಕ್ ಮಾಡಿ. ಯಾಕೋ ಬರ್ತಾಯಿಲ್ಲ, ನಾಟ್ ರೆಸ್ಪಾಂಡಿಂಗ್. ಬಂತು. ಇಲ್ಲಿ ಒಣಜು ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಗ ನಿಮಗೆ ಕನ್ನಡ ಟೈಪಿಂಗ್ ಎನೇಬಲ್ ಆಯಿತು. ಆದಮೇಲೆ ಇಂದ ಕ್ಷ ಮಠ ಈ ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಕಾಕಾ ಕಿಕ್ಕಿ ಕುಕ್ಕು ಅಲ್ಲಿಂದ ಲಾಸ್ಟಿನ ಮಠ ಮಾಡ್ತೀನಿ ನೋಡಿ. ಈಗ ಬಂತ. ಫಾಂಟ್ ದೊಡ್ಡ ಮಾಡ್ತೀನಿ ತಡ್ರಿ. ಫಾಂಟು ಅಂದರೆ ಆಲ್ಫಾಬೆಟ್ ಬರುತ್ತೆ. ಮತ್ತು ದೊಡ್ಡ ಅಂದರೆ ಅಂದರೆ ಸ್ವಿಫ್ಟ್ ಆಮೇಲೆ ಹೀಗೆ ಬರುತ್ತೆ. ಹೀಗೆ ಬರುತ್ತೆ. ಆಮೇಲೆ ನೆಕ್ಸ್ಟು ದೊಡ್ಡ ಬೇಕಂದರೆ ಸ್ವಿಫ್ಟ್ ಪ್ಲಸ್ ದೊಡ್ಡ ಬರುತ್ತೆ. ಬಂತ. ದೊಡ್ಡ ಬೇಕಂದರೆ ಸ್ವಿಫ್ಟ್ ಪ್ಲಸ್ ಅಲ್ಲ ಸ್ವಿಫ್ಟ್ ಪ್ಲಸ್ ಹೊಡೆದ್ರೆ, ಸ್ವಿಫ್ಟ್ ಹಿಡ್ಕೊಂಡು ಹೊಡೆದ್ರೆ ದೊಡ್ಡ ಬರುತ್ತೆ. ನೆಕ್ಸ್ಟು ರೂ ಬೇಕಂದರೆ ಸ್ವಿಫ್ಟ್ ಪ್ಲಸ್ ಆರ್ ರೂ. ಆಮೇಲೆ ಬೇಕಲ್ವಾ, ಅಂದರೆ ABCD ಎಲಿಫೆಂಟ್. ಹೊಡೆದ್ರೆ ಬಂತು. ನೆಕ್ಸ್ಟು ದೊಡ್ಡ ಸ್ವಿಫ್ಟ್ ಪ್ಲಸ್ ದೊಡ್ಡ ಬಂತ. ಅಂದರೆ ಐಗೆ ಸ್ವಿಫ್ಟ್ ಪ್ಲಸ್
ಶಿಫ್ಟ್ ಹಿಡ್ಕೊಂಡು ವೈ ಹೊಡೆದ್ರೆ ಐ ಬರುತ್ತೆ. ಐ ಓ ಓ ಓಗೆ ಏನಿಲ್ಲ, ಆಲ್ಫಾಬೆಟ್ ಓನೇ ಹೊಡಿಬೇಕು. ನೆಕ್ಸ್ಟು ದೊಡ್ಡ ಓಗೆ ಶಿಫ್ಟ್ ಪ್ಲಸ್ ಓ ಅವ್ಗೆ ಶಿಫ್ಟ್ ಹಿಡ್ಕೊಂಡು ವಿ ಹೊಡೆದ್ರೆ ಅವು ಅಮ್ಮಿಗೆ ಆ ಬರೋದು ಶಿಫ್ಟ್ ಹಿಡ್ಕೊಂಡು ಅಮ್. ನೆಕ್ಸ್ಟು ಅಹಗೆ ಆ ಬರೋದು ಶಿಫ್ಟ್ ಹಿಡ್ಕೊಂಡು ಹೆಚ್. ನೆಕ್ಸ್ಟು ಗಗನ್ಯ ಕ, ಆಮೇಲೆ ದೊಡ್ಡ ಕ ಬೇಕಂದರೆ ಕ ಶಿಫ್ಟ್ ಕೆ, ಆಮೇಲೆ ಗ, ಆಮೇಲೆ ದೊಡ್ಡ ಗಕ್ಕೆ ಶಿಫ್ಟ್ ಜಿ, ಆಮೇಲೆ ಶಿಫ್ಟ್ ಹಿಡ್ಕೊಂಡು ಝಡ್ ನ್ಯ ಗಗನ್ಯ. ನೆಕ್ಸ್ಟು ಛಗೆ ಸಿ ಬರುತ್ತೆ. ಸಿ ಛಗೆ ಶಿಫ್ಟ್ ಸಿ, ಆಮೇಲೆ ಜಗೆ ಜೆ ಬರುತ್ತೆ. ಜೆ. ನೆಕ್ಸ್ಟು ಜ ಶಿಫ್ಟ್ ಜೆ, ಜ ನ್ಯಾಗೆ ಝಡ್ ಬರುತ್ತೆ. ನೆಕ್ಸ್ಟು ಟಟಡಣ್ಣಗೆ ಕ್ಯೂಗೆ ಟಗೆ ಕ್ಯೂ. ಠ ಆಯಿತಾ, ದೊಡ್ಡ ಠಕ್ಕೆ ಶಿಫ್ಟ್ ಹಿಡಿದು ಕ್ಯೂ. ಡಗೆ ಡಬ್ಲ್ಯೂ. ಢ ಶಿಫ್ಟ್ ಡಬ್ಲ್ಯೂ. ನಗೆ ಶಿಫ್ಟ್ ಹಿಡ್ಕೊಂಡು ಎನ್ ನೋಡಿದ್ರೆ ನ ಬಂತು. ನೆಕ್ಸ್ಟು ಟಟಡಣ್ಣ ಟಗೆ ಕ್ಯೂ ಬರುತ್ತೆ. ಕ್ಯೂ ಠ ಆಯಿತಾ, ಠಗೆ ಶಿಫ್ಟ್ ಕ್ಯೂ, ಆಮೇಲೆ ಡಗೆ ಡಬ್ಲ್ಯೂ ಬರುತ್ತೆ. ಡಬ್ಲ್ಯೂ ಡ ಆಯಿತಾ, ಢಗೆ ಶಿಫ್ಟ್ ಪ್ಲಸ್ ಡಿ, ಅಲ್ಲ ಡಬ್ಲ್ಯೂ ಡ ಬಂತ. ನೆಕ್ಸ್ಟು ನ ಶಿಫ್ಟ್ ಪ್ಲಸ್ ಎನ್ ನ ಬಂತ. ನೆಕ್ಸ್ಟು ತತದನಗೆ ಟಿ ಥ, ಆಮೇಲೆ ಥಗೆ ಶಿಫ್ಟ್ ಟಿ, ದಗೆ ಡಿ ಬರುತ್ತೆ. ದ. ನೆಕ್ಸ್ಟು ನಗೆ ಬರೀ ಎನ್, ಆವಾಗಲೇ ಶಿಫ್ಟ್ ಪ್ಲಸ್ ಎನ್ ನೋಡಿದ್ರಲ್ಲ ಅದಕ್ಕೆ ಣಕ್ಕೆ, ಈಗ ಬರೀ ಎನ್ ನ. ನೆಕ್ಸ್ಟು ಪಪ್ಪಮ್ಮಕ್ಕೆ ಪಿ ಆಯಿತಾ, ಮತ್ತು ಫಗೆ ಶಿಫ್ಟ್ ಪ್ಲಸ್ ಪಿ. ಆಮೇಲೆ ಬಿ ಬರುತ್ತೆ. ಮತ್ತು ಭಕ್ಕೆ ಶಿಫ್ಟ್ ಪ್ಲಸ್ ಬಿ ಆಯಿತಾ, ಮತ್ತು ಮಗೆ ಎಮ್. ನೆಕ್ಸ್ಟು ಎರಲವ ವೈಗೆ ಎ ಬರುತ್ತೆ. ರ ಆರ್, ಲ ಎಲ್, ವಿಗೆ ವಗೆ ವಿ ಆದಮೇಲೆ ಎರಲವ.
ಶಗೆ ಶಿಫ್ಟ್ ಹಿಡ್ಕೊಂಡು ಎಸ್, ಆಮೇಲೆ ಶಗೆ ಎಕ್ಸ್, ಸಗೆ ಎಸ್, ಆಮೇಲೆ ಹಗೆ ಹೆಚ್, ಆಮೇಲೆ ಲಗೆ ಶಿಫ್ಟ್ ಪ್ಲಸ್ ಎಲ್, ಶಿಫ್ಟ್ ಹಿಡ್ಕೊಂಡು ಎಲ್ ಹೊಡೆದ್ರೆ ಲ ಬರುತ್ತೆ. ನೆಕ್ಸ್ಟು ಕ್ಷಕ್ಕೆ ಕೆ ಪ್ಲಸ್ ಎಫ್ ಪ್ಲಸ್ ಎಕ್ಸ್, ಕ್ಷ ಬಂತ. ನೆಕ್ಸ್ಟು ಜ್ಞಾಕ್ಕೆ ಜೆ ಎಫ್ ಝಡ್, ಜ್ಞ ಬಂತ. ಏನು ಬಂತು? ಜೆ ಎಫ್ ಝಡ್. ಜೆ ಹೊಡೆದ್ವು, ಎಫ್ ಹೊಡೆದ್ರೆ ವ್ಯಂಜನ ಆಗುತ್ತೆ. ವ್ಯಂಜನ ಆದಮೇಲೆ ಝಡ್ ಹೊಡಿಬೇಕು. ಈ ವಿಡಿಯೋದಲ್ಲಿ ನೀವು ಆ ಇಂದ ಹಿಡಿದು ಕ್ಷಜ್ಞ ಮಠ ಕಲ್ತಿರಲ್ವ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಇದೇ ಥರ ಹೆಚ್ಚು ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಳಗೊಂದು ಬೆಲ್ಲೈಕನ್ ಕಾಣುತ್ತೆ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಏಕೆಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನಾಗಿ ಬರ್ತವೆ. ಥ್ಯಾಂಕ್ ಯು.